ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಲಾ ಫೇಶಿಯಾಗೆ ಹೋಗ್ತಾ ಇದ್ರಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗಿದ್ದಷ್ಟೇ, ಅದಾದಮೇಲೆ ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಗೇಮ್ಸ್ ಏನಾದರೂ ಆಡೋಣ ಅಂತ ಹೋಗ್ತಾ ಇದ್ದೀರಿ. ನಮ್ಮ ಮನೆಗೆ ನಮ್ಮ ತಮ್ಮ ಬಂದಿದ್ದ, ಸೊ ಅದಕ್ಕೆ ಏನು ಮಾಡೋದು ಮನೇಲೇ ಕುತ್ಕೊಂಡು ಅಂದ್ಬಿಟ್ಟು ಇಲ್ಲೇ ಮಾಲಾ ಫೇಶಿಯಾ ಇತ್ತು, ಅಲ್ಲಿ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀರಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಗೇಮ್ಸ್ ಆಡೋಕ್ಕೆ ಹೋಗ್ತಾ ಇರೋದು. ಇಲ್ಲಿ ಫಸ್ಟ್ ಟೈಮು, ಅದು ಬಿಟ್ಟು ಓರಿಯಂಟ್ ಮಾಲಲ್ಲಿ ಹೋಗಿದ್ರಿ. ಅದು ಬಿಟ್ಟು ಇವಾಗ ಇಲ್ಲೇ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನನ್ನ ತಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕಾಗಿತ್ತು, ಮಾಲಾ ಫೇಶಿಯಾದಲ್ಲಿ ಪಾರ್ಕಿಂಗ್ ರೇಟು ತುಂಬಾ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಕಂಪೇರ್ ಮಾಡಿದ್ರೆ. ಬೇರೆ ಮಾಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಹೋಗೋವಾಗ ನೋಡ್ಕೊಂಡು ಹೋಗಿ, ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿಬಿಡಿ, ಅದೇ ಬೆಸ್ಟ್ ಅನಿಸುತ್ತೆ. ಆ ಅಮೌಂಟಿಗೆ ಅಲ್ಲೇನಾದರೂ ತಿನ್ಬೋದು ಅಂತ ನನ್ನ ಒಪಿನಿಯನು. ನೀವು ನೋಡಿ, ಅದೇ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಇದು ಬೇಬಿ ಶಾಪಾ? ಬೇಬಿ ಫಾರೆಸ್ಟ್ ಅಂತ ಏನು ಅಂಗಡಿನೇ. ಈಗ ನೋಡಿದ್ರಲ್ಲ, ಅದು ಬೇಬಿ ಶಾಪ್ ಅಂತೆ. ಬೇಬಿ ಶಾಪ್ನೇ ನೋಡಿ ಹೇಗೆ ಮಾಡಿದ್ದಾರೆ, ಫಾರೆಸ್ಟ್ ಥರ ಮಾಡಿದ್ದಾರೆ. ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲೆಲ್ಲ ಆಲ್ಮೋಸ್ಟ್ ಬ್ರ್ಯಾಂಡೆಡ್ದೇ ಜಾಸ್ತಿ ಇದೆ ಶಾಪ್ಸು. ನಿಮ್ಗೇನಾದರೂ ಬ್ರ್ಯಾಂಡೆಡ್ದು ಏನಾದರೂ ಬೇಕು, ಹೈ ಕ್ವಾಲಿಟಿ ಬೇಕು ಅಂದರೆ ಇಲ್ಲೇ ಮಾಲಾ ಫೇಶಿಯಾದಲ್ಲಿ ಫುಲ್ ಆಲ್ಮೋಸ್ಟ್ ಅದೇ ಇರೋದು. ಇದು ಬಾರ್ಬಿಕ್ಯೂನಾ? ಇದು ಇಲ್ಲ ತಾನೇ? ಅವತ್ತು ಫಸ್ಟ್ ಎಂಟ್ರೆನ್ಸ್ಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಿದ್ರಲ್ಲ, ಇಷ್ಟು ಇರಲಿಲ್ಲ ಅಲ್ಲ, ಇಷ್ಟು ಚೆನ್ನಾಗಿ ಇನ್ನೂ ಅಷ್ಟು ಓಪನ್ ಆಗಿದ್ದಿಲ್ಲ. ಕನ್ನಡದ ಪ್ರಾಬ್ಲಮ್ ಬಂತ, ಆ ಬೈಕೆ ಎಲ್ಲ ಕನ್ನಡದಲ್ಲಿ ಹಾಕೊಂಡು ಇವಾಗ ಇದು ಮಾಡ್ತಾರೆ. ಇದೇ ನಾನು ಹೇಳಿದ್ದು ಟೈಮ್ ಝೋನು. ಅಂದರೆ ಗೇಮ್ಸ್ ಇರುತ್ತೆ ಒಳಗೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಆಡಿರ್ತಾರೆ. ಬಟ್ ಆಡದೇ ಇರೋರಿಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹೋದರೆ. ಮತ್ತು ಅಮೌಂಟು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ 3 ಜನಕ್ಕೆ 1500 ನಾವು ಕೊಟ್ಟಿದ್ದು. ಆದರೆ 1000ಗಿನ ಜಾಸ್ತಿನೇ ಇದೆ. ತುಂಬ ಜನ 10,000 ರೀಚಾರ್ಜ್ ಮಾಡಿಕೊಂಡು ಆಡ್ತಾರೆ. ತುಂಬ ಜನ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ, ಅಷ್ಟು ಜನ ಇದ್ದಾರೆ ಅಲ್ಲಿ ಆಡೋದಕ್ಕೆ. ಕಾಡು ಮಾಡ್ಬೇಕಲ್ಲ ಇಬ್ಬರಿಗೆ. ಒಂದೊಂದಕ್ಕೂ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ. ಆದರೆ ಮಾಲಾ ಫೇಶಿಯಾದಲ್ಲಿ ಮಿನಿಮಮ್ 60 ರೂಪೀಸ್ ಏನೋ ಇದೆ ಒಂದೊಂದು ಗೇಮ್ಸ್ ಆಡೋದಕ್ಕೆ. ಅಲ್ಲಿ ಇಬ್ಬರು ಆಡ್ತಾ ಇದ್ದಾರಲ್ಲ, 120 ರೂಪೀಸ್ ಆಗುತ್ತೆ. ನನ್ನ ತಮ್ಮ ಬಂದಿರೋದು ಫಸ್ಟ್ ಟೈಮು, ಅದಕ್ಕೆ ಅವನು ಸ್ವಲ್ಪ ಅಲ್ಲಿ ಇಲ್ಲಿ ಏನು ಕ್ಲಿಕ್ ಮಾಡೋದು ಅದೆಲ್ಲ ನೋಡ್ತಾ ಇದ್ದಾನೆ. ಸ್ವಲ್ಪ ಎಂಟರ್ಟೈನ್ಮೆಂಟ್, ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಆಗುತ್ತೆ, ಚೆನ್ನಾಗಿ ಆಡ್ಬೋದು. ನೋಡಿ, ಯಾರಿಗಾದ್ರೂ ಆಗುತ್ತೆ ಅಂದರೆ ಹೋಗಿ ಒಂದ್ಸರಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬನ್ನಿ. रुको जरा, सबर करो, बोला धक्का बुक्की नहीं कर. ಸ್ವೈಪ್ ಮಾಡು. ಏನು ಅನ್ಕೊಂಡಿದ್ಯಾ? ಬೇಡ ಬಿಡು, ಆಗ್ತಾ ಇಲ್ಲ ಅನ್ಸುತ್ತೆ. ಈ ಒಂದು ಸ್ವೈಪ್ ಆಗೋಗಿದೆ. ಬಿಡು, ಸ್ವೈಪ್ ಆಗಿಲ್ಲ. ಬಾ, ಅದು ನೋಡು.
ಇದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ರಿ, ಬರುತ್ತೇನೋ ಅಂತ ಹೇಳ್ಬಿಟ್ಟು. ಬಟ್ ಆಲ್ಮೋಸ್ಟ್ ಯಾರಿಗೂ ಬರಲ್ಲ, ಯಾರಿಗೂ ಒಬ್ರಿಗಷ್ಟೇ ಬರುತ್ತೆ. ಆಲ್ಮೋಸ್ಟ್ ಅವರು ದುಡ್ಡು ಇದು ಮಾಡೋದಕ್ಕೆ ನೋಡ್ತಾರೆ. ಇದೆಲ್ಲ ಆಡಿದ್ರೆ ಅಷ್ಟು ವರ್ಕೌಟ್ ಆಗಲ್ಲ ನನಗನ್ಸೋ ಮಟ್ಟಿಗೆ. ಬಟ್ ಯಾರೋ ಒಬ್ರಿಗೆ ಅದೃಷ್ಟ ಇರೋರಿಗೆ ಸಿಗುತ್ತೆ ಅಷ್ಟೇ. ಅವ್ರು ಕ್ಲೀನಾಗಿ ಪ್ಲ್ಯಾನ್ ಮಾಡಿನೇ ಮಾಡಿರ್ತಾರೆ. ಇದು ಎಲ್ಲರಿಗೂ ಸಿಗಲ್ಲ. ಹಾಕು ಹಾಕು ಫಸ್ಟ್ 2 ಇಲ್ಲ ಒಂದಕ್ಕೆ ಹಾಕೋಣ. ಬೇಗ ಬೇಗ ಹಾಕು. ಕೊಡು ಕಾರ್ಡ್ ಕೊಡು. 1340 remaining. 1340 0 ಸ್ಟಾರ್ಟ್ ಕೊಡು. ಹಾಕ ಏಯ್ರಾ ಕರೆಕ್ಟಾಗಿ ಬೀಳ್ತಾ ಇಲ್ಲ. ಅದೊಂದೇ ಒಂದು ಬೀಳ್ತಾನೆ ಇಲ್ಲ. ಇಡಿ ಬೇರೆದಂತ ಕೊಟ್ಟಿಡಿ ನೀವು. ಕೊಟ್ಟು ಕಾಲೇದಾ? ಒಂದೇ ಸತಿ ಮಾಡೋದು. ಕೊಂಡ್ಕೊ ಇವಾಗ ಜಾಸ್ತಿ ಆಯ್ತು. ಆಗೋಗ್ತಾ ಇದೆ. ಆಗಾಯ್ತು ಟೈಮೇ ಆಗಾಯ್ತು.
ಕಾಸೆಲ್ಲ ಖಾಲಿ ಆದಮೇಲೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಇರೋವಾಗ ಲಾಸ್ಟಲ್ಲಿ ಬಂದಿದ್ದು. ಬಟ್ ಇದೇ ನಮಗೆ ಫೇವ್ರೇಟ್ ಆಗೋಯ್ತು. ಬಟ್ ಆವಾಗೂ ಜನ ಜಾಸ್ತಿ ಇದ್ದರು. ಲಾಸ್ಟಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದರು. ಆ ಟೈಮ್ಗೆ ಹೋದ್ರಿ. ಬಟ್ ತುಂಬ ಚೆನ್ನಾಗಿತ್ತು ಈ ಗೇಮು. ಆದರೆ ನಮ್ಮ ಹತ್ರ ಅಷ್ಟೂ ಇರಲಿಲ್ಲ. 1500ಗೆ ಮುಗಿಸೋಣ ಅಂದ್ಕೊಂಡಿದ್ರೆ ಅದಕ್ಕೆ ಅಷ್ಟೇ ಮುಗಿಸ್ಬಿಟ್ಟು ಹೋದರೆ ಸುಮ್ಮನೆ ಜಾಸ್ತಿ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೋದ್ರಿ. ಈ ಗೇಮ್ ಸ್ವಲ್ಪ ಟಯರ್ಡು ಕೂಡ ಆಗೋಯ್ತು, ಅಷ್ಟು ಆಡಿದ್ರಿ ನಾವು. ಬಟ್ ಚೆನ್ನಾಗಿತ್ತು ಈ ಗೇಮು. ನೀವು ಯಾವಾಗಾದರೂ ಹೋದರೆ ಫಸ್ಟು ಇದು ಆಡಿಬಿಟ್ಟು ಆಮೇಲೆ ಬೇರೆ ಆಡಿ. ತುಂಬ ಚೆನ್ನಾಗಿದೆ. ಫಸ್ಟು ಏನೇನು ಚೆನ್ನಾಗಿದೆ ಅದನ್ನ ಆಡಿಬಿಟ್ಟು ಆಮೇಲೆ ನಾರ್ಮಲ್ ಗೇಮ್ಸ್ ಆಡಿ. ಫಸ್ಟ್ ಒಂದು ರೌಂಡ್ ಹೊಡೀರಿ, ಯಾವ್ದು ಆಡಬೇಕು ಅಂತ ನೋಡಿಬಿಟ್ಟು ಆಡಿ. ಮತ್ತು 50 ರೂಪೀಸ್ಗೆ ಬರ್ಗರ್ ಸಿಕ್ತು, ಚೆನ್ನಾಗಿತ್ತು ಟೇಸ್ಟು. ಆ ಕಡೆ ಅಂದರೆ ಗೇಮ್ ಝೋನ್ ಸೈಡು ಒಂದು ಐತೆ ರೆಸ್ಟೋರೆಂಟ್ಸು, ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಬಟ್ ಈ ಸೈಡು ಸ್ವಲ್ಪ ಪರವಾಗಿಲ್ಲ, ನೀವು ನೋಡಿಕೊಂಡು ತಿನ್ಬೋದು. 50 ರೂಪೀಸ್ ಇರುತ್ತೆ, ಆ ಪ್ರೈಸಿಗೆ ವರ್ತಾಗೆ ಇದೆ ಬರ್ಗರ್ ಕೂಡ. ಸೊ ನೀವೇನಾದರೂ ಅಲ್ಲಿ ಹೋದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂದರೆ ಅದ್ರ ರೈಟ್ ಸೈಡ್ಗೆ ಹೋಗಿ, ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ನೀವು ತಿನ್ಬೋದು. ಸೊ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.